ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಕೂಡ ಸೂಪರ್ ಆಗಿದ್ದೀವಿ. ಬನ್ನಿ, ಇವತ್ತು ಪೂಜೆ ಬ್ಲಾಗ್ ಶುರು ಮಾಡಿದ್ದೇನೆ. ಹಾಗೆ ಇಲ್ಲೆಲ್ಲ ಪ್ರಿಪ್ರೇಷನ್ ಅಂತರೂ ನಡೀತಾ ಇದೆ. ಆ ಸೈಡ್ ನನ್ನ ತಮ್ಮನ ಮಗ ಊಟ ಮಾಡು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕಿತ್ಬಿ ಕೆಲಸ ಮಾಡ್ತಾ ಇದ್ದಾನೆ. ತಿನ್ನೋದಕ್ಕಿಂತ ಚಲ್ಲೋದೇ ಜಾಸ್ತಿ ಅಲ್ವ ಮಕ್ಕಳು, ಹಾಗಾಗಿ ಅವನ ಪಾಡಿಗೆ ಅವ್ನು ಬಿಟ್ಟಿದ್ದೀವಿ. ಇಲ್ಲಾಂದರೆ ಎಲ್ಲ ಕಡೆನೂ ನೋಡಿ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ, ಎಲ್ಲ ಕಡೆನೂ ಬಂದು ಕಿಟ್ಲೆ ತಂಟೆ ಮಾಡ್ತಾ ಇರ್ತಾನೆ. ಹಾಗೆ ನಾನು ಈ ಸೈಡು ನೈವೇದ್ಯಕ್ಕಂತ ಮಾದಲಿ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಹಾಗೆ ನನ್ನ ಫ್ರೆಂಡ್ ಕೂಡ ಬಂದು ಹೆಲ್ಪ್ ಮಾಡಿದ್ಲು. ನಾವಾಗಲೇ ಶುರು ಮಾಡಿದ್ದೆ ಫ್ರೆಂಡ್ಸ್. ಅವಾಗ ನನ್ನ ಫ್ರೆಂಡ್ ಏನು ಮಾಡ್ತಾ ಇದ್ದೀರಾ ಅಂತ ಬಂದು ಹಾಗೆ ನನಗೆ ಸ್ವಲ್ಪ ಹೆಲ್ಪ್ ಕೂಡ ಆಯಿತು. ತುಂಬ ಥ್ಯಾಂಕ್ ಯು. ಅದು ದೇವರೇ ಕರೆಸ್ಕೊಂಡ್ರಂತ ಅನಿಸುತ್ತೆ. ಯಾಕಂದರೆ ಕೆಲಸ ತುಂಬ ಇರೋದರಿಂದ ನಾನು ಬೆಳಗ್ಗೆಯಿಂದನೇ ಶುರು ಮಾಡಿದ್ದೆ. ಮಿನಿಮಮ್ ಒಂದು 11:30 ಏನೋ ಶುರು ಮಾಡಿದೆ. ಹಾಗೆ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಿ ಬರೋದಿತ್ತು, ಅದು ಕೂಡ ಹೋಗಿ ಬಂದೆ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದಿರಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಕೂಡ ಮಾಡಿ. ಹಾಗೆ ಇಲ್ಲಿ ನೋಡಿ ನನ್ನ ಫ್ರೆಂಡ್ ಮಾತು, ಇಲ್ಲಿ ಮಿಕ್ಸಿ ಸೌಂಡ್ ಇರೋದ್ರಿಂದ ಅವ್ರ ವಾಯ್ಸ್ ಕೇಳ್ತಾ ಇಲ್ಲ, ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಆ ಸೈಡೆಲ್ಲ ಇದು ಮಾದಲಿ ರೊಟ್ಟಿ ಏನಿದೆ ಅಲ್ವಾ, ಅದು ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ತಾಯಿದ್ದೀನಿ. ಈ ಸೈಡೆಲ್ಲ ನಮ್ಮ ತಮ್ಮನ ಮಗನಿಗೆ ಆಟ ಆಡಿಸ್ಕೊತ ಹಾಗೆ ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದೇನೆ. ಇಲ್ಲ ಮಮ್ಮ ಎಲ್ಲ ಏನಂತೀರ, ಪಾಲಕ್ ಮತ್ತು ಹುಳಿ ಚಿಕ್ಕ ಪಲ್ಯ ಇರ್ತಲ್ವ, ಅದೆಲ್ಲ ಮೆಂತ್ಯ ಪಲ್ಯ ಅದೆಲ್ಲ ಸೋಸ್ತಾ ಇದ್ದಾರೆ. ಹಾಗೆ ಇದು ಏನೋ ಒಂದು ಫಂಕ್ಷನ್ ಆಗಲಿ, ಒಂದು ದೇವ್ರ ಪೂಜೆ ಆಗಲಿ ಮಾಡೋದ್ರಿಂದ ಮನೆಯಲ್ಲಿ ಸ್ವಲ್ಪ ಹೆಲ್ಪಿಂಗ್ ಮಾಡೋಕ್ಕೆ ತುಂಬ ಜನ ಇದ್ರೂ ಕಡಿಮೆನೇ ಆಗುತ್ತೆ. ಹಾಗೆ ಇಲ್ಲಿ ನನಗೆ ಇವರಿಬ್ಬರು ಸಹಾಯ ತುಂಬ ಆಯಿತು. ಹಾಗೆ ಇವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು, ಅಂದರೆ ಇವರು ಸ್ವಲ್ಪ ನೈವೇದ್ಯಕ್ಕೆಲ್ಲ ಹೆಲ್ಪ್ ಮಾಡಿದರು. ನಮ್ಮ ಮಮ್ಮಿ ಅದನ್ನು ಸ್ವಲ್ಪ ಪಲ್ಯ ದಿನಸೆಲ್ಲ ಕಟ್ಟಿಂಗ್ ಮಾಡಿಕೊಟ್ರು. ಅದು ಕೂಡ ತುಂಬ ಹೆಲ್ಪ್ ಆಯಿತು. ನಾನು ಇಲ್ಲಿ ಈ ಸೈಡೆಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಆಯಿತು. ಈಗ ಇದಕ್ಕೆ ಬೆಲ್ಲ ಮತ್ತು ಬೇಕಾಗಿರುವ ಡ್ರೈ ಫ್ರೂಟ್ಸ್ ಮತ್ತು ಶೇಂಗಾ ಪುಟಾಣಿ ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ಹಾಗೆ ಯಾರಿಗೆಲ್ಲ ಈ ಮಾದಲಿ ರೆಸಿಪಿ ಬೇಕು ಅಂತ ಕೇಳಿದರೆ ನಾನು ನಿಮ್ಮ ಸಲುವಾಗಿ ಮತ್ತೆ ಮಾಡಿ ತೋರಿಸುವೆ ಫ್ರೆಂಡ್ಸ್, ನಮ್ಮ ಮನೇಲಿ ಯಾವ ಥರ ಮಾಡ್ತೀವಂತ. ಹಾಗೆ ಇಷ್ಟೆಲ್ಲ ರೆಡಿ ಮಾಡೋಷ್ಟರೊಳಗೆ 1:30 ಆಯಿತು. ಹಾಗೆ ಮಧ್ಯಾಹ್ನದ ಮತ್ತು ಇವ್ರಿಗೆ ನಮ್ಮ ಮನೆಯವರು ಅಡುಗೆ ಮಾಡಬೇಕಂತ ಇದೆಲ್ಲ ಮಾಡಿಟ್ಟು ಮತ್ತೊಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಬೇಕಾಗಿರೋಷ್ಟು ಅಡುಗೆ ಮಾಡಿದೆ ಫ್ರೆಂಡ್ಸ್. ಇಂಥ ಪೂಜೆ ಪುನಸ್ಕಾರ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗೆ ಮಾಡೋದರಲ್ಲೂ ಒಂಥರ ನೆಮ್ಮದಿ ಸಿಗುತ್ತೆ. ಈ ಥರ ಎಲ್ಲ ಮಾಡೋದರಿಂದ ಮನೆಯಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಹಾಗೆ ಇದು ಯಾರೆಲ್ಲ ಪೂಜೆ ಮಾಡ್ತಾರಲ್ವ ಅವ್ರಿಗಂಕರು ಸಖತ್ತಾಗಿ ಆಶೀರ್ವಾದ ಸಿಗುತ್ತೆ ಅಂತ ಅನ್ಕೋಬಹುದು. ಯಾಕಂದರೆ ಈ ಗ್ಯಾರಿ ಸ್ಪೆಷಲ್ ಏನಂದರೆ ನೀವು ಒಂದು ಮುಷ್ಟಿ ಹಾಕಿದ್ರೇ ಅದೆಷ್ಟೋ ಜನ ಊಟ ಮಾಡ್ಬೋದು, ಅಂಥ ಪವರ್ಫುಲ್ಲಾದ ಪೂಜೆ ಫ್ರೆಂಡ್ಸ್ ಇದು ವರ್ಷದಲ್ಲಿ 1 ಮಂತ್ ಬರುತ್ತೆ, ಫುಲ್ ಮಂತ್ ಮಾಡ್ತಾರೆ. ಹಾಗೆ ಉರ್ದು ಕ್ಯಾಲೆಂಡರ್ ಪ್ರಕಾರ 11ನೇ ತಾರೀಕು ಸಹ ಮಾಡ್ತಾರೆ. ಹಾಗೆ ಮಾಡೋರು ಪ್ರತಿ ಗುರುವಾರ ಸಹ ಮಾಡ್ತಾರೆ ಇದು ಪೂಜೆನ. ಸ್ಪೆಷಲ್ ಅಂದರೆ ಈ ಮಂತಲ್ಲಿ ಎಲ್ಲರೂ ಮಾಡ್ತಾರೆ. ಆವಾಗ ಅದು 11ನೇ ತಾರೀಕು ಮತ್ತು ಗುರುವಾರ ಮಾಡೋರು ಮಾಡ್ತಾರೆ, ಮಾಡದೇ ಇರೋರು ಮಾಡೋದಿಲ್ಲ. ಈ ಪೂಜೆ ಮಾಡೋರ ಮನೆಯಲ್ಲಿ ಬೆಳ್ಳಿ ದೀಪ ಕೂಡ ಇರುತ್ತೆ ಮತ್ತು ಬೆಳ್ಳಿ ಕುದುರೆ ಸಹ ಇರುತ್ತೆ. ಈಗ ನಮ್ಮ ಮನೆಯಲ್ಲಿ ಅವು ಏನೂ ಇಲ್ವಲ್ಲ. ಹಾಗೆ ಈಗ ನಾನು ಏನೇನು ಪೂಜೆಯಲ್ಲಿ ಏನೇನು ಇಟ್ಟಿದ್ದೀನಿ ಅದು ತೋರಿಸ್ತೀನಿ. ನಾವು ಈ ಸಲ ಶಮೆ ತಂದೆ ಫ್ರೆಂಡ್ಸ್. ನೀವು ದೀಪದ ಕಂಬ ಏನಂತೀರಲ್ವ ಅದು ತಂದೆ. ಹಳೇವಿದ್ದು ನನ್ನ ಮದುವೆಯಲ್ಲಿ ಕೊಟ್ಟಿದ್ದು, ಅದು ಸ್ವಲ್ಪ ಓಲ್ಡ್ ಆಗಿತ್ತು, ಸ್ವಲ್ಪ ಎಣ್ಣೆ ಕೂಡ ಸೋರ್ತಾ ಇತ್ತು. ಅದ್ರ ಸಲುವಾಗಿ ಇದು ಚೇಂಜ್ ಮಾಡಿಸ್ಕೊಂಡು ಬರೋಕ್ಕೆ ಮಾರ್ಕೆಟ್ಗೆ ಹೋಗಿದ್ದೆ ನಾನು. ಈಗ ಅದು ಕೂಡ ತೋರಿಸ್ತೇನೆ. ಇದೆಲ್ಲ ಚೆನ್ನಾಗಿ ಏನು ಮಿಕ್ಸ್ ಮಾಡಿದರೆ ಸ್ಮೂತಾಗಿ ಆಗುತ್ತೆ. ಇದ್ರ ಜೊತೆಗೆ ತುಪ್ಪ ಮತ್ತು ಬಿಸಿ ಹಾಲು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಇದು ತುಂಬ ಲೆಂತ್ ಆಗಿತ್ತು ವಿಡಿಯೋ ಇಲ್ಲಾಂದರೆ ಅಂತ. ಅದ್ರ ಸಲುವಾಗಿ ಈಗ ಸಂಜೆ ಸ್ವಲ್ಪ ಒಂದು ಸ್ವಲ್ಪ ಜನಕ್ಕೆ ಊಟಕ್ಕೂ ಕರೆದಿದ್ದೇನೆ. ಅದರ ಸಲುವಾಗಿ ಇದು ಕೆಲಸ ಈ ಮೇನ್ ಇದು ನೈವೇದ್ಯ ರೆಡಿ ಆದರೆ ಆಗೋಯ್ತು ಫ್ರೆಂಡ್ಸ್. ತುಂಬಾ ದೊಡ್ಡ ಕೆಲಸ ಆದಂಗೆ. ಇದೆಲ್ಲ ಎತ್ತಿಟ್ಬಿಟ್ರೆ ಮತ್ತು ನಾನು ಅಡುಗೆ ಎಲ್ಲ ಶೇರ್ ಮಾಡ್ಕೊಳ್ಳೋ ಅಷ್ಟರೊಳಗೆ ನನಗೆ ಸ್ವಲ್ಪ ಪೂಜೆಗೆಲ್ಲ ಲೇಟ್ ಆಗುತ್ತೆ ಅಂತಲೇ
ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದೇ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಫ್ರೆಂಡ್ ಪ್ರತಿ ವರ್ಷ ಕೂಡ ಹೀಗೆ ಸಪೋರ್ಟ್ ಮಾಡ್ತಾರೆ ಈ ಪೂಜಾ ಸಮಯದಲ್ಲಿ. ಹಾಗೆ ಇಲ್ಲಿ ನೋಡಿ ನಾನು ರೈಸ್ 2:30 ಸೇರಿಂದು ರೈಸ್ ಕೂಡ ನಾನು ಮಾಡಿದೆ. ಇಲ್ಲಿ ದೊಡ್ಡ ಗ್ಯಾಸ್ ಇಟ್ಟು ಅದು ಸ್ವಲ್ಪ ಜನಕ್ಕೆ ಕರಿತೀನಲ್ವ ಊಟಕ್ಕೆ. ಪ್ರತಿ ವರ್ಷ ಕೂಡ ಹೇಗೆ ಮಾಡ್ತೇನೆ ಫ್ರೆಂಡ್ಸ್. ಆದಷ್ಟು ಒಂದು ಸ್ವಲ್ಪ ಜನಕ್ಕೆ ಊಟ ಮಾಡಿಸ್ತೇನೆ ಈ ಪೂಜೆಯಲ್ಲಿ. ಮತ್ತು ರಂಜಾನ್ ಬಕ್ರೀದ್ ಹಬ್ಬಕ್ಕೂ ಸಹ ಊಟ ಮಾಡಿಸ್ತೇನೆ ನಾವು. ಹಾಗೆ ಇಷ್ಟೆಲ್ಲ ರೆಸಿಪಿ ಮಾಡ್ಕೊಳ್ಳೋ ಅಷ್ಟರೊಳಗೆ ನನಗೆ ಸಂಜೆ 6 ಗಂಟೆ ಆಗೋಯಿತು. ಹಾಗೆ ಈ ಸೈಡ್ ರೈಸ್ ಕೂಡ ಆಯಿತು, ಆ ಸೈಡ್ ಚಿಕನ್ ಮತ್ತು ದಾಲ್ಚಾ ಕೂಡ ಮಾಡ್ತಾಯಿದ್ದೆ. ನನಗೆ ಇಲ್ಲಿ ವೀಡಿಯೋ ಶೂಟ್ ಮಾಡೋರು ಯಾರೂ ಇದ್ದಿಲ್ಲ, ಅದ್ರ ಸಲುವಾಗಿ ಆ ಕ್ಲಿಪ್ಪು ಇಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ತುಂಬ ಭಾರ ಇತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ಅದು ತುಂಬ ದೊಡ್ಡದಾಯಿತು ಪಾತ್ರೆ. ಹಾಗೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಇದು ಎಷ್ಟು ಜನಕ್ಕೆ ಊಟ ಮಾಡಿಸಿದ್ರೂ ಕಡಿಮೆನೇ. ಹಾಗೆ ಇಲ್ಲಿ ನಾನೆಲ್ಲ ತುಂಬ ಟಯರ್ಡ್ ಆಗೋದೆ, ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನೋಡಿ ಆ ಸೈಡ್ ದಾಲ್ಚಾ ಕೂಡ ರೆಡಿಯಾಗಿತ್ತು. ಹಾಗೆ ಸ್ವಲ್ಪ ಚಿಕನ್ ಎಲ್ಲ ಮಾಡಿಬಿಟ್ರೆ ಆಗೋಯ್ತಂತ ಎಲ್ಲ ಆದ ನಂತರ ಮತ್ತೆ ಸಂಜೆ ಪೂಜೆ ಟೈಮಲ್ಲಿ ವೀಡಿಯೋ ಮಾಡೋಕ್ಕೆ ನನ್ನ ಮಗಳು ಸ್ಕೂಲಿಂದ ಬಂದ್ಲಲ್ವ, ನನ್ನ ಮಗ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಬೇಜಾರು ಮಾಡ್ಕೊತಾನೆ. ಯಾಕಂದರೆ ಅದು ಅವ್ನು ಮಾತಾಡಬೇಕು, ಅದೇ ಹಾಕಬೇಕಂತಾನೆ. ನಾನಿಲ್ಲಿ ಅವನ ವಾಯ್ಸ್ ಎಲ್ಲ ಹಾಕೋಕ್ಕಾಗಲ್ಲಲ್ಲ, ಅದ್ರ ಸಲುವಾಗಿ ಇಲ್ಲಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ದೀಪದ ಕಂಬ ಎಲ್ಲ ತಂದಿದ್ನಲ್ವ ಫ್ರೆಂಡ್ಸ್, ಅದೆಲ್ಲ ಅಲ್ಲಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವರು. ಈ ಸೈಡ್ ನಾನೆಲ್ಲ ನೈವೇದ್ಯಕ್ಕೆ ಮಾದಲಿ ಮತ್ತು ಹೂವು ಅದೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರ ಮನೆಯಲ್ಲಿ ರೈಸ್ ಮತ್ತು ಮಟನ್ ಇವೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಒಬ್ಬೊಬ್ಬರ ಮನೇಲಿ ಪದ್ಧತಿ ಅದು. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾದಲಿ ಅಷ್ಟೇ ಇಡ್ತೀವಿ ಫ್ರೆಂಡ್ಸ್. ಹಾಗಾಗಿ ಇವತ್ತು ತುಪ್ಪದ ದೀಪ ಹಚ್ಚಿ ದೇವರಿಗೆ ಪೂಜೆ ಎಲ್ಲ ಸಲ್ಲಿಸ್ತೀವಿ. ಹಾಗೆ ಇದೇ ರೀತಿಯೇ ನಮ್ಮ ಮಮ್ಮಿ ಕೂಡ ಮಾಡ್ತಾರೆ. ಅಲ್ಲಿದ್ದು ವೀಡಿಯೋ ಕೂಡ ಸಹ ಹಾಕ್ತೇನೆ ನಾನು. ಇಲ್ಲಿ ಧೂಪ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ನಮ್ಮ ಮನೆಯವರೆಲ್ಲ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ತಾಯಿದ್ರು. ಫಸ್ಟ್ ಮನೆ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಆಮೇಲೆ ಕೆಳಗಡೆ ಇಲ್ಲಿ ಮೈಬ್ಸುಬಾನಿಗೆಲ್ಲ ದೀಪ ಹಚ್ತಾಯಿದ್ರು. ಕೆಳಗಡೆ ಒಂದು 5, ಮೇಲ್ಗಡೆದು ಒಂದು ದೀಪ ಲೆಕ್ಕ ಹಿಡಿದ್ರೆ ಒಂದು 11 ದೀಪ ಆಗುತ್ತೆ. 11, 21 ಈ ಥರ ಎಲ್ಲ ದೀಪ ಹಚ್ತಾರೆ. ಇದು ಆ್ಯಕ್ಚುಲಿ ಅಂದರೆ ದೀಪದ ಹಬ್ಬನೇ ಅಂತ ಹೇಳ್ಬೋದು. ಮಾಡೋರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್. ಈ ದೇವರು ಎತ್ತಿ ಕೊಟ್ಟರೆ ಅಂದರೆ ಸ್ವಲ್ಪ ಚೆನ್ನಾಗಿ ಕೆಲಸ, ದುಡ್ಡು ಈ ಥರ ಎಲ್ಲ ಕೈಯಲ್ಲಿ ಜಾಸ್ತಿ ಇದ್ದರೆ ನಾವು ಕೂಡ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಬೋದು. ಇಷ್ಟೇ ಜನಕ್ಕೆ ಊಟ ಮಾಡಿಸ್ಬೇಕನ್ನೋದು ಏನಿಲ್ಲ. ನಮ್ಮ ಕೈಲಿ ಆದಷ್ಟು ಒಂದು 2-3 ಸಣ್ಣ ಬಾಲ್ ಮಕ್ಕಳು ಅಂತ ಹೇಳ್ತಾರಲ್ವ, ಅವ್ರಿಗೆಲ್ಲ ಊಟ ಮಾಡಿಸಿದ್ರು ಕೂಡ ಸಂತೋಷನೇ. ಇಲ್ಲ ನಾನೊಂದು ಸ್ವಲ್ಪ ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳ್ತೀನಿ, ಹಾಗೆ ಮಕ್ಕಳಿಗೆಲ್ಲ ಊಟ ಮಾಡಿಸ್ತೀನಿ. ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಪೂಜೆ ಮಾಡೋಕ್ಕೆ. ಇದು ಈ ವರ್ಷ ಫಸ್ಟ್ ಸಲ ಫ್ರೆಂಡ್ಸ್ ಈ ಥರ ದೀಪದ ಕಂಬ ಎಲ್ಲ ಇಟ್ಟು ಪೂಜೆ ಮಾಡಿದ್ದು. ಅಂದರೆ ನಾನು ಆವಾಗೆಲ್ಲ ಸಿಂಪಲ್ಲಾಗಿ ಮನೆ ದೇವ್ರಿಗೆ ಅಷ್ಟೇ ದೀಪ ಹಚ್ಚಿ ಮಾಡ್ತಾಯಿದ್ದೆ. ಇಲ್ಲಿ ನನ್ನ ತಮ್ಮನ ಮಗ ನೋಡಿ ಆವಾಗಲೇ ದೇವರಿಗೆ ಕಾಲು ಮುಗಿದು ಕೈ ಮುಗಿದು ಎಲ್ಲ ಮಾಡ್ತಾಯಿದ್ದಾನೆ, ನಮಸ್ಕಾರ ಮಾಡ್ತಾಯಿದ್ದಾನೆ. ಈ ಸೈಡು ಅವ್ರ ಮಾವ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ಒಬ್ಬೊಬ್ಬರು ಬಂದು ಧೂಪ ಹಾಕಿ ತಮ್ಮ ಇಚ್ಛೆ ಬೇಡಿಕೆ ಏನಾದರೂ ಇದ್ದರೆ ಹೇಳ್ಕೊಂಡು ನಮಸ್ಕಾರ ಮಾಡಬಹುದು. ಹಾಗೆ ನಿಮ್ಮೆಲ್ಲರದು ಏನಾದರೂ ಇಚ್ಛೆ ಇದ್ದರೆ ನಮಸ್ಕಾರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬರೋ ವರ್ಷ ಅನ್ನೋಷ್ಟರೊಳಗೆ ನಿಮ್ಮ ಕನಸು ನನಸಾಗಲಿ ಅಂತ ಹೇಳ್ಕೊಳ್ತೇನೆ. ಹಾಗೆ ನಾನೆಲ್ಲ ಸಬ್ಸ್ಕ್ರೈಬರ್ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ನಾನು ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊಳ್ಳೋದು. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಹಾಗೆ ಇಲ್ಲಿ ನನ್ನ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಏನಾದರೂ ಕಂಡ್ರೆ ಯಾಕಂದರೆ ಸ್ವಲ್ಪ ಮಳೆ ಕೂಡ ಬರ್ತಾಯಿದೆ. ಹಾಗೆ ನನ್ನ ಸ್ವಲ್ಪ ಆರೋಗ್ಯ ಏರುಪೇರು ಕೂಡ ಆಗಿದೆ, ಅದರ ಸಲುವಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಈ ಪೂಜೆ ಹೇಗೆ ಅನ್ನಿಸ್ತು, ಸಿಂಪಲ್ ಆದ ಪೂಜೆ ಅಂತ ಹೇಳ್ಕೊಳ್ತೇನೆ. ಹಾಗೆ ನಮ್ಮ ಮಮ್ಮಿ ಕೂಡ ಧೂಪ ಹಾಕಿ ನಮಸ್ಕಾರ ಮಾಡಿ ಹೋದರು. ಹಾಗೆ ನನ್ನ ಮಕ್ಕಳು ಎಲ್ಲರೂ ಲೈನ್ ಬೈ ಲೈನ್ ಬಂದು ಪೂಜೆಗೆ ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡಿ ಆಶೀರ್ವಾದ ಪಡ್ಕೊಂಡ್ರು. ಹಾಗೆ ಇಲ್ಲಿ ನನ್ನ ದೊಡ್ಡ ಮಗಳು, ಸಣ್ಣ ಮಗಳು ಮತ್ತು ನಾನು ಇನ್ನೂ ಬಾಕಿ ಇದ್ವಿ 2. ಹಾಗೆ ಇದು ಎಷ್ಟು
ಜನಕ್ಕೆ ಊಟ ಮಾಡಿಸಿ ನೋಡಿ ಫ್ರೆಂಡ್ಸ್, ಅಷ್ಟೇ ಒಳ್ಳೆಯದು ಇದು ಪೂಜೆ. ಹಾಗೆ ಈ ಮಂತಲ್ಲಂಕರು ಇದು ಬಗಾರ್ಖಾನ ದಾಲ್ಚಾ ಉಂಡು ಒಬ್ಬೊಬ್ಬರಿಗೆ ತುಂಬ ಬೇಸರ ಆಗಿರ್ತೈತೆ. ಯಾಕಂದರೆ ಆ್ಯಕ್ಚುಲಿ ಇವ್ರಿಗೆ ಮಾಡೋದೇ ಈ ಪೂಜೆಗೆ ಸ್ಪೆಷಲ್ ಮಾಡೋದೇ ಬಗಾರ್ಖಾನ ದಾಲ್ಚಾ ಮತ್ತು ಏನಂತೀರ ಚಿಕನ್, ಮಟನ್ ಈ ಥರ ಎಲ್ಲ ರೆಸಿಪಿಗಳು ಮಾಡಿ ಒಬ್ಬೊಬ್ಬರ ಮನೆಯಲ್ಲಿ ಎಲ್ಲ ಥರದ ಫ್ರೂಟ್ಸ್ ಕೂಡ ಇಟ್ಟು ಪೂಜೆ ಮಾಡ್ತಾರೆ. ನೋಡೋಣ, ಮುಂದಿನ ವರ್ಷ ದೇವರು ಎತ್ತು ಕೊಟ್ಟರೆ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಡೋಣ. ಹಾಗೆ ಇವತ್ತಿಗೆ ಇಷ್ಟೆಲ್ಲ ಪೂಜೆ ಮಾಡಿ ತುಂಬ ಖುಷಿ ಆಯಿತು. ನಾನು ಕೂಡ ಅದೇ ಬೇಡ್ಕೊತಾ ಇದ್ದೆ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ. ಎಲ್ಲರಿಗೂ ಒಂದೊಂದು ಆಸೆ, ಒಂದೊಂದು ಕನಸು ಅಂತ ಇರ್ತಲ್ವ. ಹಾಗೆ ಈ ಸೈಡೆಲ್ಲ ಮಕ್ಕಳು ಕೂಡ ಬಂದರು, ಕಾಲೋನಿ ಮಕ್ಕಳಿಗೆಲ್ಲ ಕರೆದಿದ್ನಲ್ವ, ಅವ್ರಿಗೆಲ್ಲ ಫಸ್ಟ್ ಒಂದು 5 ಜನಕ್ಕೆ ಊಟಕ್ಕೆ ಕುಂದರ್ಸಿದ್ರೆ ಆಯಿತು ಅಂತ. ಇದು ಫಸ್ಟ್ನೇ ಸಲ ಏನು ಕುಂದರ್ಸ್ತೀವಿ ನೋಡಿ, ಮಕ್ಕಳಿಗೆ ಒಂದು 5, 11 ಈ ಥರ ಕೊಡಿಸ್ಬೇಕು. ಇವ್ರಿಗೆ ಫಸ್ಟ್ನೇ ಸಲಗೆ ಎಷ್ಟು ಜನ ಊಟಕ್ಕೆ ಕುಂತೀರೋ ಅವ್ರಿಗೆಲ್ಲ ಒಂದು ಸ್ವಲ್ಪ ನಿಮ್ಮ ಕೈಯಲ್ಲಿದ್ದಷ್ಟು ದುಡ್ಡು ಕೊಟ್ಟು ಕಳಿಸಿದರೆ ಖುಷಿ ಪಡ್ತಾರೆ. ಹಾಗೆ ನನ್ನ ಫ್ರೆಂಡ್ ಸರ್ಕಲೆಲ್ಲ ಬಂತು ನೋಡಿ. ಪ್ರತಿ ವರ್ಷ ಕೂಡ ಹೀಗೆ ಸಿಂಪಲ್ ಆದರೂ ಕೂಡ ಇವ್ರಿಗೆಲ್ಲರಿಗೂ ಊಟ ಮಾಡಿಸಿದರೆ ನನಗೆ ಸಮಾಧಾನ ಆಗುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು. ಸಿಗೋಣ ನೆಕ್ಸ್ಟ್ ವ್ಲಾಗೊಂದಿಗೆ. ಬಾಯ್ ಫ್ರೆಂಡ್ಸ್, ಇಂತಿ ನಿಮ್ಮ ಹೀನಾ ಬ್ಲಾಗ್ಸ್.